ಕಾಂಟ್ರವರ್ಸಿ ಅನ್ನೋದು ನಮ್ಮ ದೇಶದಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ. ಆ ಕಾಂಟ್ರವರ್ಸಿ ಆಗ್ಲಿಕ್ಕೆ ಇಂತಹದ್ದೇ ಒಂದು ಕಾರಣ ಬೇಕು ಅಂತ ಇಲ್ಲ. ಯಾಕಂತಂದ್ರೆ ನಮ್ಮ ದೇಶದಲ್ಲಿರುವ ಒಂದಿಷ್ಟು ರಾಜಕಾರಣಿಗಳು, ಒಂದಿಷ್ಟು ಅಧಿಕಾರಿಗಳು ಅವರಿಗೆ ಹೇಗೆ ಬಿಹೇವ್ ಮಾಡಬೇಕು, ಪಬ್ಲಿಕ್ ಅಲ್ಲಿ ಹೇಗೆ ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲ. ಅವರಿಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟು ಕ್ಲಾಸಸ್ ಗಳನ್ನ ತಕೊಂಡು ಆಮೇಲೆ ಅವರನ್ನ ಅವರ ಹುದ್ದೆಗಳಿಗೆ ಪ್ರಮೋಟ್ ಮಾಡಿಬಿಟ್ರೆ ಒಳ್ಳೇದು ಅಂತ ಕಾಣುತ್ತೆ. ಯಾಕಂತಂದ್ರೆ ಇವತ್ತು ಒಬ್ಬ ನ್ಯಾಯಮೂರ್ತಿ ಹೇಳಿದಂತ ಒಂದು ವಿಚಾರ ಇಡೀ ದೇಶದಲ್ಲಿ ಸಂಚಲನವನ್ನ ಮೂಡಿಸಿದೆ, ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ, ಅದರಲ್ಲೂ ಯುವಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಇತ್ತೀಚೆಗಷ್ಟೇ ಮೇ 15ರಂದು ದೆಹಲಿ ಹೈಕೋರ್ಟ್ ವಿಚಾರಣೆ ಒಂದರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ದೇಶದ ನಿರುದ್ಯೋಗಿ ಯುವ ಜನತೆಯ ವ್ಯವಸ್ಥೆಯನ್ನ ಪ್ರಶ್ನಿಸುವಂತ ಕೆಲಸ ಮಾಡಿದ್ದಾರೆ. ಹೌದು, ಇವ್ರು ಪ್ರಶ್ನಿಸಿದ್ದಾರೆ. ಏನಾಯ್ತು ಅಂತ ಕೇಳಿದ್ರೆ, ಪ್ರಶ್ನಿಸೋ ಬರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಇವ್ರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಂತಂದ್ರೆ, ದೇಶದಲ್ಲಿ ನಿರುದ್ಯೋಗಿ ಯುವ ಜನತೆಯರು ಏನಿದ್ದಾರೆ ಅವರು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಧ್ವನಿಗಳನ್ನು ಎತ್ತುವ ಮೂಲಕ, RTI ಕಾರ್ಯಕರ್ತರಾಗಿ ಒಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ತೆಗೆದುಕೊಳ್ಳುವ ಮೂಲಕ ಧ್ವನಿಯನ್ನ ಎತ್ತಾರೆ, ಅವರೆಲ್ಲ ಕಾಕ್ರೋಚ್ಗಳು, ಜಿರಳೆಗಳು ಅನ್ನೋ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಇದೀಗ ಇಡೀ ದೇಶದಲ್ಲಿ ಈ ಸ್ಟೇಟ್ಮೆಂಟ್ ಅನ್ನೋದು ವ್ಯಾಪಕ ಚರ್ಚೆಗೆ ಕಾರಣ ಆಗ್ಬಿಟ್ಟಿದೆ. ಇದು ಟ್ರೆಂಡ್ ಆಗ್ತಾ ಇದೆ. ಯಾಕೆ ಟ್ರೆಂಡ್ ಆಗ್ತಾ ಇದೆ ಅಂತಂದ್ರೆ, ಈ ಅಪ್ಪ ಕೊಟ್ಟಿರೋ ಸ್ಟೇಟ್ಮೆಂಟ್ ಆಗಿದೆ, ಹಾಗಾಗಿ ಟ್ರೆಂಡ್ ಆಗ್ತಾ ಇದೆ. ಸೊ ಯಾವ್ಯಾವ ರೀತಿಯಾಗಿ ಟ್ರೆಂಡ್ ಆಗ್ತಾ ಇದೆ, ಯಾಕೆ ಬೇಕಿತ್ತು ಇವರಿಗೆ ಇದೆಲ್ಲ, ಎಲ್ಲ ವಿಚಾರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೇನೆ. ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ನ ಪಡೆಯಿರಿ. ಸೊ ಸ್ಟ್ರೈಟ್ ಅವೇ ನಾನು ಕ್ವಶನ್ ಮಾಡೋದು, ಮಿಸ್ಟರ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಏನಿದ್ದಾರೆ ಅವರಿಗೆ ಈ ದೇಶದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪವಾದ್ರೂ ಅರಿವಿದೆಯಾ ಅನ್ನೋ ಪ್ರಶ್ನೆ ನನ್ನಲ್ಲಿ ಮೂಡ್ತದೆ. ಯಾಕಂತಂದ್ರೆ ದೇಶದಲ್ಲಿ ಸಾವಿರಾರು ಸಮಸ್ಯೆಗಳು ಹುಟ್ಕೊಂಡಿದೆ. ನಮ್ಮ ಕೆಲಸವನ್ನ ನಾವು ನೆಟ್ಟಗ್ ಮಾಡ್ಕೊಂಡು ಹೋಗಬೇಕೇ ಹೊರತು ಇನ್ನೊಬ್ಬರ ಕೆಲಸವನ್ನ ಅಥವಾ ಇನ್ನೊಬ್ಬರ ಬಗ್ಗೆ ಮಾತನಾಡೋದು ಅಷ್ಟು ಒಳ್ಳೆಯದಲ್ಲ. ಯಾಕೆ ಅಂತಂದ್ರೆ, ಈ ವ್ಯಕ್ತಿ ಈ ಹಿಂದೆ ದುಡ್ಡು ತಕೊಂಡು ಭ್ರಷ್ಟಾಚಾರದ ಕೇಸಲ್ಲಿ ಸಿಕ್ಕಾಕೊಂಡಿದ್ರು. ಇವತ್ತು ಹೇಗ್ ನ್ಯಾಯಮೂರ್ತಿಯಾಗಿ ಕೂತ್ಕೊಂಡಿದ್ದಾರೆ ಅದು ಅವರಿಗೆ ಗೊತ್ತಿರುವಂತ ವಿಚಾರ. ಸೊ ಈ ವ್ಯಕ್ತಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಅದು ತೀರಾ ಘಾಸಿಯನ್ನು ಉಂಟು ಮಾಡಿದೆ ಯುವ ಜನತೆಗೆ. ಯುವ ಜನತೆ ಇವತ್ತು ಅನುಭವಿಸುತ್ತಿರುವಂತಹ ಸಮಸ್ಯೆ ಒಂದೆರಡಲ್ಲ, ನಮ್ಮೆಲ್ಲರಿಗೂ ಗೊತ್ತಿರಬಹುದು. ಇದೀಗ ಪರೀಕ್ಷೆ ವಿಚಾರವಾಗಿರ್ಬೋದು, ಇತ್ತೀಚೆಗಷ್ಟೇ ನೀಟ್ ಪೇಪರ್ ಲೀಕ್ ಆಯ್ತು, ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಈ ವ್ಯಕ್ತಿಗೆ ಗಟ್ಸ್ ಇಲ್ಲ, ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಈ ವ್ಯಕ್ತಿಗೆ ಮೀಟರ್ ಇಲ್ಲ. ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ, ಸಂವಿಧಾನಿಕ ಹುದ್ದೆಯಲ್ಲಿದ್ದವರು ಇಂತಹ ಬೇಡದಿರೋ ವಿಚಾರಗಳಿಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋಗೋದು. ಯುವಕರು ಒಳ್ಳೆ ರೀತಿಯಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಅವ್ರೇನು ಇನೋವೇಷನ್ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಅದನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಈ ನ್ಯಾಯಮೂರ್ತಿಯವರು ಪ್ರಶ್ನೆ ಮಾಡೋದಕ್ಕಿಂತ ಜಾಸ್ತಿ ಯುವಕರೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾರೆ. ಒಂದು ರೇಪ್ ಆದ್ರೆ ಅಥವಾ ಒಂದು ಮರ್ಡರ್ ಆದ್ರೆ ಅಥವಾ ಒಂದು ಯಾವುದೋ ಕಮ್ಯುನಲ್ ಕ್ರೈಸಿಸ್ ಆದ್ರೆ ಎಲ್ಲ ವಿಚಾರವಾಗಿ ಅವರು ಧ್ವನಿಯನ್ನ ಎತ್ತುತ್ತಾರೆ. ಆದ್ರೆ ಈ ಅಪ್ಪ ಆ ಸ್ಥಾನದಲ್ಲಿದ್ದು, ನ್ಯಾಯ ಕೊಡಿಸೋ ಸ್ಥಾನದಲ್ಲಿದ್ರು ಕೂಡ ಈ ಅಪ್ಪನಿಗೆ ಧ್ವನಿ ಎತ್ತಲಿಕ್ಕೆ ಬಾಯಿ ಹೊರಡೋದಿಲ್ಲ ಆ ಸಮಯದಲ್ಲಿ. ಆದ್ರೆ ನಮ್ಮ ದೇಶದ ಯುವಕರನ್ನ ಕಾಕ್ರೋಚ್ ಅಂತ ಕರೀಲಿಕ್ಕೆ ಇವರ ಬಾಯಿ ಹೊರಡುತ್ತದೆ. ಇದು ನೋಡಿ ನಮ್ಮ ದುರ್ದೈವ. ಇಂತಹ ನ್ಯಾಯಮೂರ್ತಿಗಳು ಎಲ್ಲೆಲ್ಲೋ ಕೂತ್ಕೊಂಡು 25 ಸ್ಟೇಟ್ಮೆಂಟ್ ಅನ್ನ ಕೊಡೋದು, ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಯುವಕರ ಮನಸ್ಸನ್ನ ಘಾಸಿಗೊಳಿಸೋದು. ಬೇಕಾದ ವಿಚಾರಗಳಿಗೆ ಇವರು ಸ್ಟೇಟ್ಮೆಂಟ್ ಅನ್ನ ಕೊಡಲ್ಲ. ಒಂದು ಅಪ್ರಾಪ್ತ ಯುವತಿಯ ಮೇಲೆ ಅತ್ಯಾಚಾರ ಆಗ್ಲಿ, ಅದ್ರ ಬಗ್ಗೆ ಇವ್ರ ಹತ್ರ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಗಟ್ಸ್ ಇರಲ್ಲ. ಅದಕ್ಕೊಂದು ಒಳ್ಳೆ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಇವ್ರ ಹತ್ರ ಗಟ್ಸ್ ಇರಲ್ಲ. ಅದೇ ಕೇಸನ್ನ ಒಂದು 20 ವರ್ಷ ಎಳಿತಾರೆ, ಅಲ್ಲಿ ಆರೋಪಿ 20 ವರ್ಷ ಆದ್ಮೇಲೆ ಸತ್ತೋದ್ರು ಆಯ್ತೆ. ಸೊ ಈ ತರದ ವಿಚಾರಗಳಿಗೆ ಇವರು ತಲೆಯನ್ನ ಕೊಡ್ತಾರೆ. ಯಾವುದು ನಮ್ಮ ದೇಶದಲ್ಲಿ ಯುವಕರು ಹಾಳಾಗ್ತಿದ್ದಾರೆ ಅನ್ನೋ ವಿಚಾರವಾಗಿ. ಹಾಳಾಗ್ತಿರೋದು ಸಮ್ ಪಾಯಿಂಟ್ ಆಫ್ ಯುವಕರು ಅಷ್ಟೇ. ನೀವು ಎಲ್ಲ ಯುವಕರನ್ನ ಕಾಕ್ರೋಚ್ ಗಳು ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಒಬ್ಬ ಯುವಕ ಇರ್ಬೋದು, ನಿಮ್ ಮಗ ಇರ್ಬೋದು, ಅವನನ್ನು ಕಾಕ್ರೋಚ್ ಅಂತ ಕರಿತೀರ ನೀವು? ಅವನು ಕಾಕ್ರೋಚ್ ಹಾಗಾದ್ರೆ ನಿಮ್ ಪ್ರಕಾರ ಏನ್ ಕರ್ಮ ರೀ ನಿಮ್ದು? ಮಾಡೋ ಕೆಲಸ ನೆಟ್ಟಾಗಿ ಮಾಡಿ ಅಂತಂದ್ರೆ ಊರಿ ಬುದ್ಧಿವಾದ ಹೇಳೋ ವಿಚಾರಗಳು ನಿಮ್ದೇ, ನೀವು ನೆಟ್ಟಾಗಿ ನೋಡ್ಕೊಂಡಿಲ್ಲ, ಇನ್ ಊರು ಉದ್ಧಾರಕ್ಕೆ ಬರ್ತೀರಂತೆ. ನೀವೇ ಈ ಹಿಂದೆ ಭ್ರಷ್ಟಾಚಾರ ಕೇಸಲ್ಲಿ ಸಿಕ್ಕಾಕೊಂಡವರು. ಸೊ ನಿಮ್ಗೆ ಈ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಾಗ ಈ ವ್ಯವಸ್ಥೆಯಲ್ಲಿ ಆದಂತ ಅಧ್ವಾನಗಳ ಬಗ್ಗೆ ಪ್ರಶ್ನೆ ಮಾಡಕ್ ಮೀಟರ್ ಇಲ್ವಾ? ಈಗ ನೀಟ್ ಪೇಪರ್ ಲೀಕ್ ಆಯ್ತಲ್ಲ, ಅದ್ರ ಬಗ್ಗೆ ನಿಮ್ ಒಲವೇನು, ನಿಮ್ಮ ಸ್ಟೇಟ್ಮೆಂಟ್ ಏನು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇವರು ಈ ರೀತಿಯಾಗಿ ಕಾಕ್ರೋಚ್ ಅಂತ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಹುಟ್ಕೊಂಡ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ. ಈಗಾಗಲೇ ಆ ಕಾಕ್ರೋಚ್ ಜನತಾ ಪಾರ್ಟಿಗೆ 6 ಮಿಲಿಯನ್ ಫಾಲೋವರ್ಸ್ ಬಂದ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಇದೊಂದು ಚಳುವಳಿಯಾಗಿ ಕಾಣಿಸ್ಕೊಳ್ತಾ ಇದೆ. ಈ ತರದ ಚಳುವಳಿಗಳು ಕೂಡ ಬೇಕಾಗ್ತದೆ. ಯಾಕಂತಂದ್ರೆ ಯುತ್ ಪವರ್ ಅನ್ನ ನಾವು ತೋರಿಸಲೇಬೇಕು. ಒಬ್ಬ ನ್ಯಾಯಾಧೀಶರಾಗಿ ಇವರಿಗೆ ತಲೆಯಲ್ಲಿ ಬುದ್ಧಿ ಇರಬೇಕು, ಲದ್ದಿ ಅಲ್ಲ. ಇವರು ಲದ್ದಿ ತಿಂದವ್ರ ತರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂತಂದ್ರೆ ಇವರಿಗೆ ಈ ತರದ ಟ್ರೆಂಡ್ ಗಳನ್ನ ಸೃಷ್ಟಿ ಮಾಡಿ ಅವರ ತೇಜೋವಧೆಯನ್ನ ಮಾಡ್ಲೇಬೇಕು. ಯಾಕೆ ತೇಜೋವಧೆ ಮಾಡ್ಬೇಕು ಗೊತ್ತಾ? ಮುಂದೊಂದ್ ದಿವಸ ಇಂಥ ಸ್ಟೇಟ್ಮೆಂಟ್ ಗಳು ಯಾರ ಬಾಯಿಂದೂ ಬರಬಾರ್ದು. ಅದಕ್ಕೆ ಈಗ
ಈಗಾಗಲೇ ಎಚ್ಚೆತ್ತುಕೊಂಡು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಹಾಡಬೇಕು. ಸೊ ಈ ನ್ಯಾಯಮೂರ್ತಿ ಅವರಿಗೆ ಅವ್ರ ಬಾಯಿ ಮೇಲೆ ಎಷ್ಟು ಕಂಟ್ರೋಲ್ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅನ್ನ ನಾನು ಕೊಡ್ತೇನೆ. ಪ್ರತಿಭಟನೆ ತೀವ್ರವಾಗ್ತಿದ್ದಂತೆ ನ್ಯಾಯಮೂರ್ತಿ ತಮ್ಮ ಮಾತನ್ನ ತಿರುಚಿ ಬಿಟ್ಟಿದ್ದಾರೆ. ನನ್ನ ಮಾತನ್ನ ಮಾಧ್ಯಮಗಳು ತಪ್ಪಾಗಿ ಬಿಂಬಿಸಿದೆ ಎಂದು ಸ್ಪಷ್ಟನೆ ನೀಡಿ ಯೂಟರ್ನ್ ಹೊಡೆದಿದ್ದಾರೆ. ನೋಡಿ, ಒಬ್ಬ ಜಡ್ಜಿಗಿರಬೇಕಾದಂತ ಅರ್ಹತೆಗಳು, ಯೋಗ್ಯತೆಗಳು ಈ ವ್ಯಕ್ತಿಯಲ್ಲಿ ನಿಮಗೆ ಕಾಣಿಸ್ತದ ಅನ್ನೋದು ನನ್ನ ಪ್ರಶ್ನೆ. ಕಾಣಿಸಿದ್ರೆ ನೀವು ಕಮೆಂಟ್ ಹಾಕಿ, ಕಾಣಿಸ್ಲಿಲ್ಲ ಅಂತಂದ್ರೂ ಕಮೆಂಟ್ ಹಾಕಿ. ಯಾಕೆ ಗೊತ್ತಾ, ಒಬ್ಬ ಜಡ್ಜಿಗೆ ಇರಬೇಕಾದ ಬೇಸಿಕ್ ಥಿಂಗ್ ಏನಂತಂದ್ರೆ, ಒಂದು ತಾನು ಕೊಟ್ಟ ಸ್ಟೇಟ್ಮೆಂಟ್ ಗೆ ಬದ್ಧನಾಗಿರ್ಬೇಕು. ನಾಳೆ ಒಂದು ಜಡ್ಜ್ಮೆಂಟ್ ಕೊಟ್ಟು ಆಮೇಲೆ ಹೊರಗೆ ಬಂದ್ಕೊಂಡು, ಇಲ್ಲ ಈ ಜಡ್ಜ್ಮೆಂಟ್ ನಾನ್ ಕೊಟ್ಟಿದ್ದಲ್ಲ, ಆ ಜಡ್ಜ್ಮೆಂಟ್ ಕೊಡೋದನ್ನ ಕೊಟ್ಕೊಂಡು ಸೊ ಈ ತರ ಬಂದ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು, ಇಲ್ಲ ನಾನು ಹಾಗೆ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಂತ. ಸೊ ಒಂದ್ಸತಿ ಜಡ್ಜ್ಮೆಂಟ್ ಕೊಟ್ರ ಮೇಲೆ ಮುಗೀತು. ಹಾಗೆ ಜಡ್ಜ್ ಆದವರು ಒಂದು ಸತಿ ಮಾತನಾಡಿದ್ರೆ ಮುಗೀತು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ಬೇಕ್ರಿ. ಅದನ್ನ ಮತ್ತೆ ನೀವು ಹೇಗೆ ರಿವರ್ಸ್ ತಗೊಳ್ತೀರಾ ಆ ಸ್ಟೇಟ್ಮೆಂಟ್ ಅನ್ನ? ಯೂಟರ್ನ್ ಯಾಕೆ ಹೊಡಿತಿದ್ದೀರಿ? ಈಗ ನೀವು ಜಡ್ಜ್ ಆದವರು ನಿಮ್ಮ ನಾಲಿಗೆ ಮೇಲೆ ನಿಮಗೆ ಹಿಡಿತಾ ಇಲ್ಲ, ನಿಮ್ಮ ಮಾತಿನ ಮೇಲೆ ನಿಮ್ಗೆ ಹಿಡಿತಾ ಇಲ್ಲ. ನೀವು ಮುಂದೊಂದು ದಿವಸ ಯಾವ್ದೋ ಜಡ್ಜ್ಮೆಂಟ್ ಕೊಡ್ತೀರಿ ಅಂತಂದ್ರೆ ಅದ್ರ ಮೇಲೂ ನಿಮ್ಗೆ ಹಿಡ್ತಾ ಇರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಈ ಒಂದು ಸ್ಟೇಟ್ಮೆಂಟೇ ಸಾಕು ನಿಮ್ಮ ಬಗ್ಗೆ ಅಥವಾ ನಿಮ್ಮ ಚಾರಿತ್ರ್ಯವನ್ನ ಅಳಿಲಿಕ್ಕೆ. ಸೊ ಈ ತರದ ವಿಚಾರಗಳು ಇದೀಗ ದೇಶದಲ್ಲಿ ಟ್ರೆಂಡ್ ಆಗ್ತಾ ಇದೆ. ನಮ್ ದೇಶನೇ ಹಾಗೆ ರೀ. ಕೆಲವರಿಗೆ ಮಾಡಕ್ಕೇನು ಕೆಲಸ ಇರಲ್ಲ, ಅವ್ರ ಕೆಲಸವನ್ನ ನೆಟ್ಟಾಗಿ ಮಾಡಕ್ಕೆ ಅವ್ರ ಹತ್ರ ತಾಕತ್ತಿರಲ್ಲ. ಅವಾಗೆಲ್ಲ ಈ ತರದ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡು ಕಾಂಟ್ರವರ್ಸಿ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಯಾಕೆ ಓಡಾಡ್ತಾ ಇರ್ತಾರೆ ಕೇಳಿದ್ರೆ, ಅವ್ರಿಗೆ ಅದೇ ಕೆಲಸ ಆಗ್ಬಿಟ್ಟಿದೆ. ಏನೋ ಒಂದು ಪ್ರಚಾರದ ತೆವಲು, ಇದು ಟ್ರೆಂಡ್ ಆಗುತ್ತೆ ಅಂತ. ಟ್ರೆಂಡ್ ಆಗೋದಲ್ಲ, ನಿಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಅದನ್ನ ಹೇಗೆ ನೀವು ವಾಪಸ್ ತಗೊಳ್ತೀರಿ ಅನ್ನೋದನ್ನ ನೋಡಿ. ಆಮೇಲೆ ನಾಳೆ ಹೋಗಿ ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲೂ ಒಂದು ಕಾಕ್ರೋಚ್ ಇದೆ ಅಂತ ನಿಮ್ಮ ಮಗನಿಗೆ ಹೇಳಿ. ಆವಾಗ ಅವನಿಂದ ಹೇಗೆ ರಿಪ್ಲೈ ಬರುತ್ತೆ ನೋಡಿ. ಈ ತರದ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಕೊಂಡು ಆಮೇಲೆ ಬಂದು ಸ್ಟೇಟ್ಮೆಂಟ್ ಕೊಡಿ, ಆಯ್ತಾ? ಒಂದು ಬೇಸಿಕ್ ಸೆನ್ಸ್ ಅನ್ನೋದು ಇಲ್ಲ ಈ ವ್ಯಕ್ತಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ನೆ ಯಾರು ಬಂದು ಹಾರಾಟ ಮಾಡಲ್ಲ, ವಿತ್ ಎವಿಡೆನ್ಸ್ ಇಟ್ಕೊಂಡೇ ಹಾರಾಟ ಮಾಡ್ತಾರೆ. ಎಷ್ಟೋ ವಿಚಾರಗಳಿಗೆ ಸೋಷಿಯಲ್ ಮೀಡಿಯಾ ಥ್ರೂನೇ ಟ್ರೆಂಡ್ ಆಗಿ ಆ ಕೇಸಿಗೆ ಒಂದು ತಿರುವನ್ನ ತಂದು ಕೊಟ್ಟಿದ್ದು ಉಂಟು. ಉದಾಹರಣೆಗೆ ಸೌಜನ್ಯ ಕೇಸ್ ಕೂಡ ಟ್ರೆಂಡ್ ಆಗಿತ್ತು ನಮ್ಮ ಕರ್ನಾಟಕದಲ್ಲಿ. ಯಾಕೆ? ಈ ಸೋಷಿಯಲ್ ಮೀಡಿಯಾ ವಿಚಾರವಾಗಿಯೇ ಟ್ರೆಂಡ್ ಆಗಿತ್ತು. 13 ವರ್ಷಗಳಿಂದ ಮೂಲೆಗೆ ಬಿದ್ದಂತ ಕೇಸ್ ವಾಪಸ್ ರಿಓಪನ್ ಆಗಿದೆ ಅಂತಂದ್ರೆ ಅದು ಸೋಷಿಯಲ್ ಮೀಡಿಯಾಗೆ ಇರುವಂತ ತಾಕತ್ತು, ಅದು ಯುವಕರಿಗಿರುವಂತ ತಾಕತ್ತು. ಸೊ ನೀವು ನ್ಯಾಯಮೂರ್ತಿಯಾಗಿ ಏನ್ ಹೇಳಕ್ ಹೊರಟಿದ್ದೀರಿ, ಏನ್ ಮಾಡಕ್ ಹೊರಟಿದ್ದೀರಿ ಅನ್ನೋ ಸ್ಪಷ್ಟನೆ ನಿಮ್ಗಿರ್ಲಿ. ಕಾಕ್ರೋಚ್ ಅಂತಂದ್ರೆ ಏನ್ ಅರ್ಥ? ಯುವಕರನ್ನ ಕಾಕ್ರೋಚ್ ರೀತಿ ನೀವು ಹೋಲಿಸ್ತೀರಿ ಅಂತಂದ್ರೆ ಏನ್ ಅರ್ಥ? ನೀವಲ್ಲ ಏನ್ ಹಾಗಾದ್ರೆ? ನೀವಲ್ಲ ಏನು ದೊಡ್ಡ ಕಾಕ್ರೋಚ್ಗಳ, ಅಥವಾ ನೀವು ತಲೆ ಇಲ್ಲದ ಕಾಕ್ರೋಚ್ಗಳ, ಬುದ್ಧಿ ಇಲ್ಲದ ಕಾಕ್ರೋಚ್ಗಳ, ಅಥವಾ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೇ ಇರುವಂತ ಕಾಕ್ರೋಚ್ಗಳ, ಅಥವಾ ಬುದ್ಧಿಮಾಂದ್ಯ ಕಾಕ್ರೋಚ್ಗಳ? ಈ ರೀತಿಯಾದಂತ ಪ್ರಶ್ನೆಗಳನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರುವಂತದ್ದು. ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಒಂದು ಮಾತನಾಡೋಕ್ಕಿಂತ ಮುಂಚೆ ಅದು ಹೇಗೆ ಪ್ರಭಾವ ಬೀರ್ತದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಆಲೋಚನೆ ಅನ್ನೋದು ಬೇಕು ಮನುಷ್ಯನಿಗೆ. ಅದಿಲ್ಲ ಅಂತಂದ್ರೆ ಇದೇ ರೀತಿ ಆಗ್ತದೆ. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ಕಾಕ್ರೋಚ್ ಪಾರ್ಟಿಗೆ ನೀವು ಸಪೋರ್ಟ್ ಮಾಡೋದಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಾಕ್ರೋಚ್ ಪಾರ್ಟಿ ಅಂತ ಕಮೆಂಟ್ ಮಾಡಿ.